ನಿಮ್ಮೆಲ್ಲರ ಪ್ರೀತಿಯ ನುಡಿ ಬಯಸ್ತೈತ್ರಿ ನಮ್ಮ ಮನದ ಗುಡಿ. ಚಿಕ್ಕಿ ಚಿಕ್ಕಿ ಸೇರಿದ್ರೆ ಚಂದದ ರಂಗೋಲಿ ಆಗುತ್ತೆ. ಹಂಗ ನಿಮ್ಮ ಸಮಾಗಮ ಒಂದೊಳ್ಳೆ ಕಾರ್ಯಕ್ಕೆ ನಾಂದಿ ಆಗುತ್ತೆ. ಒಂದು ಒಳ್ಳೆ ಬೆಳಗು, ಒಂದೊಳ್ಳೆ ದಿನದ ಮುನ್ಸೂಚನೆ. ಒಂದೊಳ್ಳೆ ದಿನ, ಒಂದೊಳ್ಳೆ ಕಾರ್ಯದ ಮುನ್ನುಡಿ. ಈ ಒಂದೊಳ್ಳೆ ಕಾರ್ಯದ ಮುನ್ನುಡಿ ಬಯಸ್ತಾ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿಯ ನುಡಿ. ಎಲ್ಲರ ದಾಹ ತೀರಿಸುವ ಈ ಗಂಗೆ, ಕಣಿದಾಗ ತಂಪು ಕೊಡುವ ಈ ಹೊಂಗೆ, ನಿಮ್ಮೆಲ್ಲರ ಬರುವಿಕೆ ಇರದಿದ್ದರೆ ಹೆಂಗೆ, ಈ ಜನಪದ ಲೋಕಕ್ಕೆ ತಪ್ಪದೇ ಬರಬೇಕು ಹಂಗೆ. ಈ ಕುಟ್ಟೋ ಕಾರ್ಯ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತಲ್ರಿ. ಯಾಕಂದ್ರೆ ಇದು ಎಲ್ಲರ ಹೊಟ್ಟೆ ತುಂಬಿಸುತ್ತೆ, ಹಸಿದವರ ಹಸಿವನ್ನ ನೀಗಿಸುತ್ತೆ. ಪರಂಪರೆ ಅಂದ್ರೆ ಇದೆ ಅಲ್ವೇನ್ರಿ? ಹಸಿದವರಿಗೆ ಅನ್ನ ಕೊಡೋದು, ಅಗತ್ಯ ಬಿದ್ದವರಿಗೆ ಅಕ್ಕರೆಯಿಂದ ಅಕ್ಷರ ನೀಡೋದು, ನಮ್ಮ ಹಿರಿಯರು ಮಾಡೋ ಕಾರ್ಯ, ಹಾಡೋ ಹಾಡು ಎಲ್ಲವೂ ನಮ್ಮ ಪರಂಪರೆಗೆ ಸಾಕ್ಷಿ ಅಲ್ವೇನ್ರಿ? ಈ ಒಂದು ನಮ್ಮ ಜ್ಞಾನ ಕಾರ್ಯಕ್ಕೆ ತಮ್ಮ ತನು ಮನಗಳನ್ನು ತಣಿಸ್ಕೊಡೋಕೆ ನೀವೆಲ್ಲ ಬರ್ತಿರಲ್ವೇನ್ರಿ? ಬೀಸ್ತಾ ಕಾಳೆಲ್ಲ ಖಾಲಿ ಆಗ್ತಾ ಬಂತು. ಆದರೆ ಮನಸ್ಸಿನ ನಿರೀಕ್ಷೆಗಳಿಂದ ಮನಸ್ಸು ತುಂಬ್ತಾನೇ ಇದೆ. ಈ ಕುಟ್ಟೋದು ಬೀಸೋದು ಈ ಹಳೆ ಪರಂಪರೆ ಆದರೂ ಕೂಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನೋಡ್ರಿ. ಈ ಪರಂಪರೆನ ಎಲ್ಲರೂ ಹೇಳೋದು ಜನಪದ ಅಂತ. ಜನಪದ ಹೊರತಾದ ಜೀವನ ಇದ್ದೀತೇನ್ರಿ? ಸಾಧ್ಯವೇ ಇಲ್ಲ ನೋಡ್ರಿ, ಅಲ್ವೇನ್ರಿ? ಮತ್ತ ಈ ಹಳೆ ಪರಂಪರೆ ನಮ್ಮ ಜೀವನಾಡಿ ಆಗೈತಿ ಅಂದಂಗೆ ಮತ್ತೊಂದಿಸ ನೋಡ್ರಿ. ಈ ಕುಟ್ಟೋದು ಬೀಸೋದು ಹಸನ ಮಾಡೋದು ಎಲ್ಲದ್ರಾಗ ನಮ್ಮ ಗ್ರಾಮೀಣ ಸೊಗಡೈತಿ. ಈ ಗ್ರಾಮೀಣ ಪರಂಪರೆ ಜನಪದ ಸಂಸ್ಕೃತಿಯ ಮೂಲ ಆಗೈತಿ. ಹಿಂದಿನ ಜನ ಭಾಳ ಗಟ್ಟಿ ನೋಡ್ರಿ. ಹೆಂಗಂದ್ರ ರೊಟ್ಟಿ ತಿಂದ್ರ ರೊಟ್ಟಿ ಭಾಳ ಗಟ್ಟಿ. ನಮ್ಮ ಜನಪದ ಸಂಸ್ಕೃತಿ ಭಾಳ ಆಳೈತಿ ನೋಡ್ರಿ. ನಾವು ನಾಡಿನ ಜೀವಬಾಳ ಅದೀವಿ, ಜನಪದ ಪರಂಪರೆಯ ಮೂಲ ಅದೀವಿ. ಈ ಜನಪದ ಸಂಭ್ರಮ ನೋಡ್ಬೇಕು ಅನ್ಸತ್ತಲ್ಲ, ನಿಮಗೆಲ್ಲ ಕಣ್ ತುಂಬ್ಕೋಬೇಕಂತ ಅನ್ಸತ್ತಲ್ಲ. ಹಾಗಿದ್ರೆ ನಮ್ಮ ಕೊಪ್ಪಳದ ಶ್ರೀಶೈಲ ನಗರದ ಸರ್ಕಾರಿ ಶಾಲೆಗೆ ಬರಲ್ಲ. ಅಗ್ರಿಮ ಇದು ಜನಪದ ಲೋಕದ ಸಂಭ್ರಮ. ಇದು ಜಾಣೆಯರ ಪದ. ಈ ಪದ ಹಾಡೋಕ್ ಬರ್ತಿರೋ ಏನ್ ಕೇಳೋಕ್ ಬರ್ತಿರೋ ಯಾವ್ದಕ್ಕಾದ್ರೂ ಸರಿ, ಒಟ್ನಲ್ಲಿ ನೀವು ಬರ್ರಿ, ತಪ್ಪಿಸ್ಬೇಡಿ. ಹೊಸ ಹೊಸ ಸ್ಥಳ, ಹೊಸ ಹೊಸ ಮಾತು, ಯಾವುದೋ ಹೊಸ ಪರಿಕಲ್ಪನೆ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಹೌದು, ನಿಮ್ಮ ಅನಿಸಿಕೆ ಸತ್ಯ. ಇದು ಜಾಣೆಯರ ಜನಪದ ಲೋಕದ ಕತೆ. ಇದು ಅಗ್ರಿಮ ಜನಪದ ಲೋಕದ ಸಂಭ್ರಮ. ಇದೇ ಫೆಬ್ರವರಿ 13ರಂದು ಈ ಜನಪದ ಲೋಕದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ನೀವೆಲ್ಲ ಇದ್ರೆ ಚಂದ ಅಲ್ವಾ? ಬರ್ತೀರಿ ಅಲ್ವಾ? ತಪ್ಪಿಸ್ಬೇಡಿ, ಕಾಯ್ತಾ ಇರ್ತೀವಿ.